ಹೂವು ಏನು ಸುಂದರ ಅದ, ಹೂವಿನ ಗಿಡ ಅದ್ರ ಬಣ್ಣ ಎಷ್ಟು ಸುಂದರ ಅದ, ಅದ್ರ ಸುವಾಸನೆ ಎಷ್ಟು ಸುಂದರ ಅದ ಅಂತ ಹೇಳಿ ಆನಂದಿಸಿ ಕೈ ಬಿಟ್ಬಿಡ್ತದ ಪ್ರಪಂಚ. ಶಾಸ್ತ್ರ ಹೇಳ್ತದ, ಆ ಹೂವನ್ನ ನೋಡಿ ಏನ್ ಆನಂದ್ಸಕತ್ತಿ ಅಲ್ಲ, ನಿನ್ನನ್ನು ನೋಡಿ ಏನು ನೀನು. ಆ ನೋಡವ ಯಾರು ಅದನ್ನ ವಿಚಾರ ಮಾಡಿ ಏನು, ಆ ನೋಡವನ ಸ್ವರೂಪ ಏನೈತಿ ಅದನ್ನ ತಿಳ್ಕೊಂಡಿದ್ದೇನ, ಆ ನೋಡವನ ಅಸ್ತಿತ್ವ ಏನದ, ಅವ ಹೆಂಗದಾನ, ಏನಾರ ಅನುಭವ ಐತೆ ನಿನಗ ಅಂತ ಶಾಸ್ತ್ರ ಕೇಳ್ತತಿ. ಬರೇ ಲೋಕದ್ದ ಹೇಳ್ತಿ, ಹೂವ ಅಂದ್ರ ಲೋಕ ಅಂತ ತಿಳ್ಕೊಳ್ರಿ. ಲೋಕ, ಸಂಸಾರ, ನಮ್ಮ ರೂಪಾತ್ಮಕ ಜಗತ್ತಿನ ಅನುಭವ ಎಲ್ಲ ಅದ ನಿನಗ. ಇದನ್ನ ನೋಡ್ದವ ಅದಿಯಲ್ಲ, ಈ ನೋಡ್ದವ ಯಾರು, ಇವ ಏನು, ಇವನ್ ಸ್ವರೂಪ ಏನು ವಿಚಾರ ಮಾಡಂತ ಮಾತೈತಿ. ನಾವ್ ನೋಡ್ದವನ್ ಮರ್ತೇ ಬಿಟ್ಟಿರ್ತೀವಿ, ನೋಡ್ದವ್ ಯಾರಂತ ತಿಳ್ಕೊಳಕ್ ಹೋಗುದೇ ಇಲ್ಲ. ಈ ನೋಡ್ದವ್ ಯಾರು, ಮತ್ತ ಈ ನೋಡ್ದವನ್ನ ನಾವು ಅರ್ಥ ಮಾಡ್ಕೊಂಡ ಅಂತಂದ್ರ ನಿಜವಾಗ್ಲೂ ಅರ್ಥ ಮಾಡ್ಕೊಂಡ, ಅದ ಪೂರ್ಣ ಜ್ಞಾನ ಆಯ್ತು ಅಂದಂಗ. ಪ್ರಪಂಚ ಜ್ಞಾನ ಮತ್ತು ತನ್ನ ಜ್ಞಾನ ಅವನಿಗೆ ಆಯ್ತು, ಅವಾಗ ಪೂರ್ಣ ಆಯ್ತು. ಇನ್ನೇನ್ ತಿಳ್ಕೊಳ್ಳೋದೇನು ಇಲ್ಲ. ತನ್ನ ಈ ಜಗತ್ತೆಲ್ಲವನ್ನ ನೋಡೋದು, ಜಗತ್ತೆಲ್ಲವನ್ನ ನೋಡ್ಯಾನ, ತಿಳ್ಕೊಂಡಾನ, ಎಲ್ಲ ಶಾಸ್ತ್ರ ತಿಳ್ಕೊಂಡಾನ, ಎಲ್ಲಾ ಗ್ರಂಥಗಳನ್ನ ಓದ್ಯಾನ, ನೀತಿ ಶಾಸ್ತ್ರ ಕೇಳ್ಯಾನ, ಎಲ್ಲವೂ ಕೇಳ್ಯಾನ. ಈ ಎಲ್ಲವನ್ನೂ ಕೇಳ್ದವನು, ಎಲ್ಲವನ್ನೂ ಓದ್ಯಾನ. ಇವೆಲ್ಲವನ್ನೂ ಓದವನ್ನ ತಿಳ್ಕೊಂಡ್ರ ಮುಗಿದೋಗ್ಬಿಡ್ತಾವ. ಓದಂತವ್ ಹೆಂಗದ, ಅವನ್ ಸ್ವರೂಪ ಏನು, ಅವ್ ಶಾಸ್ತ್ರ ಗ್ರಂಥಗಳು ಅವೇ ಹೇಳ್ತಾವ. ಕರೆ ಹೇಳಿದ್ದನ್ನು ನಮ್ಗೆ ಗೊತ್ತಾಗ್ಬೇಕು. ನಾನು ನನ್ನ ಬಗ್ಗೆ ಹೇಳಿದ್ದಪ್ಪ ಅಂತ ನನಗ ಗೊತ್ತಾಗ್ಬೇಕು, ಅವಾಗ ಪೂರ್ಣ ಜ್ಞಾನ ಆಗ್ಬಿಡುತ್ತಂತ. ಇಲ್ಲಿ ಮುಂದೆ ಹೇಳ್ತಿತ್ತ ಏನಂತ, ಜಗತ್ತೆಲ್ಲವೂ ದೃಶ್ಯವಾಗಿದೆ, ನೀನು ದೃಕ್ಕಾಗಿದಿ. ಇದೊಂದು ದೃಶ್ಯ, ಇದೆಲ್ಲ ಕಣ್ಣಿಗೆ ಕಾಣುವಂತದ್ದು ದೃಶ್ಯ. ಜಡ ದೃಶ್ಯ ಅಂದ್ರೆ ಅದಕ್ಕೆ ಜಡ ಅಂತಾರೆ. ಜಡ ದೃಶ್ಯ. ಜಡ ಅಂದ್ರ ಅದಕ್ಕ ನಾನೇ ಹೇಳ್ಬೇಕು, ಏನು ಅದಿ ಅಂತನೂ ನಾನೇ ಹೇಳ್ಬೇಕು, ಇಲ್ಲ ಅಂತನೂ ನಾನೇ ಹೇಳ್ಬೇಕು. ಅದೇನ್ ಜಗತ್ತು ಬಂದ್ ಅದೇನು ಮಾತಾಡ್ತದೇನ್, ನಮಗ್ ಬಂದ್ ಹೇಳ್ತದೇನು ಅದೀನಿ ಇಲ್ಲ. ಮತ್ತೆ ಸೂರ್ಯ ಅದನ, ಸೂರ್ಯ ಬಂದೇನ್ ನನಗೆ ನಾ ಸೂರ್ಯ ಅದೀನಿ ಅಂತ ಬಂದ್ ಹೇಳ್ತಾನ? ಏನಿಲ್ಲ, ನಾನೇ ಅಂತೀನಿ ಅದಕ್ಕೆ. ಸೂರ್ಯನವನು ನಾನೇ, ಹುಟ್ಟದಾನವ್ ನಾನೇ, ಮುಳುಗದಾನವ್ ನಾನೇ, ಮಧ್ಯಾಹ್ನ ಆಯ್ತಾನವ್ ನಾನೇ. ಎಲ್ಲವನ್ನ ಅಂತಿಯಲ್ಲ, ಅವೆಲ್ಲವನ್ನವು ಜಡ ಆದವು, ನೀನ್ ಹೆಂಗದಿ? ಈ ಎಲ್ಲವನ್ನ ಅನ್ನೋ ನೀನ್ ಹೆಂಗದಿಯಪ್ಪ? ಹೆಂಗದಿ ಅಂದ್ರೆ ಅರಿವಿನ ಸ್ವರೂಪ ಅದಿ. ಅರಿವಿನ ಸ್ವರೂಪ ನೀ ಒಬ್ಬನೇ. ಇವೆಲ್ಲವೂ ಜಡವಾಗಿದೆವು. ಮತ್ತಿಲ್ಲಿ ಸಮಸ್ಯೆ, ಇವು ಸುಳ್ಳ ಅಂತೇಳಿ, ದೃಶ್ಯವಾಗಿದ್ದಾವು, ಇವೆಲ್ಲ ಸುಳ್ಳದಾವು ಅಂತೇಳಿ ಅನ್ನೋ ಮಾತಿಂದ ಅರ್ಥ, ಎಲ್ಲಿ ಸುಳ್ಳದಾವು ಅದಕ್ಕೆ ಹೇಳ್ತದನ್, ಎಲ್ಲಿ ಸುಳ್ಳದಾವ್. ನಿನ್ನನ್ನ ನೀನು ತಿಳಿಲಕ್ಕ ಹೋದೆ ಅಂದ್ರ ನಿನ್ನೊಳಗ ಇವೆಲ್ಲ ಸುಳ್ಳದಾವ್. ಹೆಂಗ ಸುಳ್ಳದಾವು? ನಾಮರೂಪಾತ್ಮಕವಾಗಿ ಇವೇ ಸತ್ಯದಾವ ಅಂತ ಏನ್ ಭಾವ ಅದಲ್ಲ, ಆ ರೂಪದಲ್ಲಿ ಸುಳ್ಳದಾವು. ತೋರಿಕೆ ರೂಪದಲ್ಲಿ ಅವು ನೀನೇ ಅದಾವು, ಬೇರೆ ಅಲ್ಲ. ತೋರಿಕೆ ರೂಪದಲ್ಲಿ ನೀನೇ, ನೀರಿನ ಮೇಲಿನ ಗುಳ್ಳಿ ನೀರೇ ಅದದು, ಬೇರೆ ಏನದ? ಹಂಗ ತನ್ನೊಳಗೆ ಹೆಂಗ್ ಸುಳ್ಳಾಗ್ತದ? ಈಗ ಒಂದು ಹೂವ ಉದಾಹರಣೆ ಕೊಟ್ಟೆ ನಾನು. ಆ ಹೂವ ನೋಡ್ತೀವಿ, ಹೂವಿನ ನೋಡಿದ ತಕ್ಷಣ ತನ್ನೊಳಗೆ, ಅದಕ್ಕೆ ವೃತ್ತಿ ಅಂತೀವ್ ನಾವು. ಅದು ನೋಡಿ ಒಳಗಡೆ ಹೇಳ್ತದ ವೃತ್ತಿ, ಅದು ತನ್ನ ಅಂತರಂಗದೊಳಗೆ ಹೂವಿನ ವೃತ್ತಿ ಹೇಳ್ತದ. ಆ ವೃತ್ತಿ ಮೂಲಕ ತನ್ನ ಅರಿವ ಆ ಹೂವಿನ ಮೇಲೆ ಬಿದ್ದು ಅದು ಹೂವ ಅಂತ ತಿಳ್ಕೊತಾನ. ಈ ವೃತ್ತಿ ಚೇಂಜ್ ಆಯ್ತಂದ್ರೆ, ಈ ಹೂವ ಬಿಟ್ಟು ಮತ್ತೊಂದು ನೋಡ್ದೇವ್ ನಾವು, ಅವಾಗ ಹೂವಿಂದ ಹೋಯ್ತು ಮತ್ತೊಂದು ಬತ್ತಲ್ಲಿ ವೃತ್ತಿ. ಈ ಉದಾಹರಣೆ, ಹೂವ ಬಿಟ್ಟು ಸೂರ್ಯನ್ ನೋಡಿದೆ ಅಂತ ಇಟ್ಕೊಳ್ರಿ, ಅವ್ ಸೂರ್ಯಂದು ಬಂದ್ಬಿಡ್ತದ ಒಳಗಡೆ ಅದ್ರ ವೃತ್ತಿ, ಅದು ಹೂವಿಂದ ಹೋಯ್ತು.
ಅಂದ್ರ ಸೂರ್ಯನ ವಿಚಾರ, ಸೂರ್ಯಂದ ಕಲರ್, ಬಣ್ಣ, ಭಾವ ಅದೇನ ಅದು ಬಂದ್ಬಿಡ್ತದ ಒಳಗಡೆ. ಮೊದಲು ಹೂವು ನೋಡಿದ್ದೆ, ಆ ಹೂವಿನ ನೋಡುದು ಹೋಯ್ತು, ವೃತ್ತಿ ಚೇಂಜ್ ಆಗ ಅದು ಹೋಯ್ತು ಹೂವಿಂದು, ಮತ್ತೊಂದ್ ಬಂತು. ಹಿಂಗ ವೃತ್ತಿ ರೂಪದಲ್ಲಿ ಇದು ಏನದ ನಾಮರೂಪಾತ್ಮಕ ನನ್ನೊಳಗೆ ಚೇಂಜ್ ಆಗ್ತದ ಅಂದಾಗ, ನನ್ನೊಳಗೆ ಚೇಂಜ್ ಆಗ್ತದಲ್ಲ, ಇವು ಮಿಥ್ಯದವು, ನೀನ್ ಶಾಶ್ವತದಿ ಅಂತ ಹೇಳಕತ್ತದ ಶಾಸ್ತ್ರ. ಅದು ಅಂದ್ರೆ ಏನ್ ಮಿಥ್ಯ? ಈ ವೃತ್ತಿ ರೂಪದಲ್ಲಿ ತೋರ್ತದಲ್ಲ, ವೃತ್ತಿ ರೂಪದಲ್ಲಿ ನಿನ್ನಲ್ಲಿ ಕಲ್ಪನೆಗಳಾಗಿ, ಭಾವನೆಗಳಾಗಿ, ಅನಿಸಿಕೆಗಳಾಗಿ, ವಿಚಾರಗಳಾಗಿ, ನೆನಪುಗಳಾಗಿ ಏನ್ ತೋರ್ತದ, ಇದು ಮಿಥ್ಯದ, ಇದು ಮಿಥ್ಯದ. ಬಹಳ ಜನ ಹೊರಗಿಂದ ಮಿಥ್ಯ ಮಾಡಾಕ್ ನಿಂತಾರ, ಹೊರಗಿಂದಲ್ಲ, ಒಳಗಿದ್ ಏನ್ ತೋರ್ತದಲ್ಲ ಇದು ಓಟು ಮಿಥ್ಯದ. ಈ ಮಿಥ್ಯ ಇದು ಮತ್ತೆ ನಮ್ಮ ಅನುಭವನ ಹೇಳ್ತದಲ್ಲ ಮಿಥ್ಯದ. ನೋಡಿ, ವೃತ್ತಿ ಚೇಂಜ್ ಆದಾಗ ಈಗ ಒಂದು ವೃತ್ತಿ ಮುಂಜಾನೆ ಒಂದ್ ಬೇರೆ ಇರ್ತದೆ, ಮಧ್ಯಾಹ್ನ ಒಂದ್ ಬೇರೆ ಇರ್ತದೆ, ಸಂಜೆಕ್ ಒಂದ್ ಬೇರೆ ಇರ್ತದೆ. ಪ್ರಪಂಚದ ವಿವಿಧ ಸಂದರ್ಭಗಳ ಬೇರೆ ಬೇರೆ ವೃತ್ತಿಗಳನ್ನ ಬರ್ತಿರ್ತಾವ. ನಾವೇನಂತೀವಿ? ಇದು ವಿಚಾರ ಮಾಡಕ್ಕೆ ಹೋಗಿಲ್ಲ ನಾವು. ಆ ವೃತ್ತಿಗಳ ಜೊತೆಗೆ ಕೂಡ್ಕೊಂಡು ಆ ವೃತ್ತಿ ಸತ್ಯ ಅಂತ ತಿಳ್ಕೊಂಡೆ ಆಯಾ ಕ್ಷಣದೊಳಗೆ ಸತ್ಯ ಅನ್ನಂಗೆ ಬೆಳೆದಿರ್ತೀವಿ. ಆ ಕ್ಷಣ ಮತ್ತೊಂದು ಕ್ಷಣದಾಗ ಇದು ಇರುದಿಲ್ಲ ಅಂತ ಅನ್ನೋದು ನೆನಪು ಸಹಿತ ಇರುದಿಲ್ಲ, ಇನ್ನೊಂದು ಕ್ಷಣದಾಗ ಇದು ಇರುವುದಿಲ್ಲ ಅನ್ನುವಂತ ಸಣ್ಣ ನೆನಪು ಸಹಿತ ಹೋಗ್ಬಿಟ್ಟಿರ್ತದೆ, ಇರುದೇ ಇಲ್ಲ ಅದು. ಅದು ಅದೇ ಸತ್ಯ ಅಂತಾನೆ ನಮ್ಗ ಆಗಿ ಆ ಟೈಮ್ದಾಗ ಅಷ್ಟು ನಾವೇನಪ್ಪ ಅಂದ್ರೆ ಮನಸ್ಸು, ಬುದ್ಧಿ, ಶಕ್ತಿ ಎಲ್ಲವೇ ಮಾಡಿ ಪಡ್ತಾಡ್ತಿರ್ತೀವಿ. ಅದಕ್ಕೆ ಅಧ್ಯಾತ್ಮ ಜ್ಞಾನ ಏನ್ ಕೊಡ್ತ ನಮ್ಗ ನೋಡ್ರಿ, ಇದು ಒಂದು ಸಣ್ಣ ವೃತ್ತಿ, ಇದು ವೃತ್ತಿ ಬರ್ತದ ಹೋಗ್ತದ. ಪ್ರಪಂಚವನ್ನ ಆಶ್ರಯಿಸಿಕೊಂಡು ಆ ವೃತ್ತಿ ಬರ್ತದ ಹೋಗ್ತಿರ್ತದ. ಆ ವೃತ್ತಿಗಳು ಏಳುದು ಬೀಳುದು ಮಾಡ್ತದೆ. ಏಳುದು ಬೀಳುದಕ್ಕೆ ಆಶ್ರಯ ಆಗಿ ನೀನ್ ಏನದಿಲ್ಲ, ನೀನೇನು ಅಲ್ಲ. ಅರಿವಿನ ಸ್ವರೂಪದಿ, ಶುದ್ಧ ಅರಿವದಿ, ಅರುವನ ಅದಿ, ಚೈತನ್ಯ ಸ್ವರೂಪದಿ, ಆನಂದ ಸ್ವರೂಪದಿ. ಅರು ಅಂದ್ರೆ ಏನ್ ಜಡ ಸ್ವರೂಪ ಅಲ್ಲ, ಅರುವನ ಸ್ವರೂಪ ಆನಂದ ಸ್ವರೂಪ, ಚೈತನ್ಯ ಸ್ವರೂಪ. ಏನೆಲ್ಲ ಸೃಷ್ಟಿ ಮಾಡಬಹುದು, ಏನೆಲ್ಲ ನಾಶ ಮಾಡಬಹುದು, ಎಲ್ಲವೂ ನೀನೇ. ಮೂಲ ವಸ್ತು, ಪ್ರಪಂಚನ ಮೂಲ ವಸ್ತುವೇ ನೀನೇ ಅದಿ. ಯಾಕೆ ನಾನೇ ಪ್ರಪಂಚ ಮೂಲ ವಸ್ತು ಅಂದ್ರೆ ಹೆಂಗ್ ತರ್ಕಕ್ಕೆ ಇದು ಹೊಂದಿಸ್ಬೇಕು? ಹೆಂಗ ಅಂತಂದ್ರೆ, ಎಲ್ಲವನ್ನ ಅರಿತೀನಿ, ನನ್ನನ್ನು ಯಾರು ಅರಿಯಂಗಿಲ್ಲ ಅಂದ್ರೆ ಮತ್ ನಾನಾ ಮೊದಲ ಅನ್ನಂಗ ಆಯ್ತಲ್ಲ. ಎಲ್ಲವನ್ನ ನಾನು ಅರಿತೀನಿ, ಮತ್ತೆ ಎಲ್ಲದಕ್ಕೂ ಮೂಲ ನಾನೇ ಅದೀನಿ. ಏನಂದ್ರೆ ಆನಂದದ ಮೂಲ ನಾನೇ ಅದೀನಿ, ಮತ್ತೆ ಇರುವಿಕೆ ನಾನು ಅದೀನಿ. ಮತ್ ಅಂದಾಗ ಮತ್ ನಾನಾ ಫಸ್ಟ್ ಆಯ್ತಲ್ಲ, ನಾನಾ ಮೊದಲದೆ. ಅದಕ್ಕೆ ನನ್ನಿಂದ ಇದು ಓಟು ಎಲ್ಲ ಬಂದದ್ದು. ಫಸ್ಟ್ ನಾನೇ ಇದೀನಿ, ಫಸ್ಟ್ ಆದ್ಮೇಲೆನೆ ಎಲ್ಲ ನೆಕ್ಸ್ಟ್ ಬರ್ತದೆ. ಇದು ತರ್ಕಕ್ಕೆ ಹೊಂತ ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಸೊ ಈಗ ನೋಡ್ರಿ, ಎಲ್ಲಾ ತಿಳಿಯುವಂತ ವಸ್ತುಗಳನ್ನ ತೆಗಿತಾ ಹೋದ್ಮೇಲೆ ಒಬ್ಬನೇ ಉಳಿತೀನಿ ಲಾಸ್ಟಿಗೆ. ಮತ್ತೆ ನನ್ನಿಂದನೇ ಅವು ಆರಿಸ್ಕೋತಾವ, ನನ್ನಲ್ಲೇ ತೋರ್ತಾವ, ನನ್ನಲ್ಲೆಲ್ಲ ಯಾಕವನ ಇದೆಲ್ಲ ಅಂದ್ ಬಂದ್ಬಿಡ್ತದ. ಮತ್ ನಾನೇ ಒಬ್ಬನೇ ಮೂಲ ವಸ್ತು ಅಲ್ಲ ಅಂತೇಳಿ ಸಹಜವಾಗಿ ತಮ್ಮ ಸಹಜ ಅನುಭವದಲ್ಲಿ ಒಳಗೂಡ್ತದೆ. ಅದಕ್ಕೆ ಮಿಥ್ಯ, ಸತ್ಯ, ದೃಶ್ಯ ಇದು ಎಲ್ಲ ನಡೆದು ಒಳಗೆ ಇದು ದೃಶ್ಯ ಇವೆಲ್ಲ ದೃಶ್ಯ ಪ್ರಪಂಚ ಅನ್ನೋ ನೀನೇ. ಅದು ಈಗ ಈ ಪ್ರಪಂಚ ಏನ್ ಕಣಿ ಕಾಣ್ತದ ಅದ್ ದೃಶ್ಯ ಅಂತ ಅನ್ಬೇಕು, ನಾನೇ ಅಂತ ಇದ್ದೇನೆ. ಅದ್ರ ದೃಶ್ಯ ನನ್ನೊಳಗೆ ಮೂಡ್ತದ, ಆ ದೃಶ್ಯ ಚೇಂಜ್ನು ಆಗ್ತದೆ. ನಿದ್ದೆ ಒಳಗೆ ಎಲ್ಲ ಲಯನ್ ಆಗ್ತದೆ, ಏನು ಇರುದಿಲ್ಲ, ಯಾವ ವೃತ್ತಿಗಳು ಇರುದಿಲ್ಲ. ಹಾಗಾಗಿ ಅಲ್ಲಿ ವೃತ್ತಿಗಳು ಇಲ್ಲದ ಸ್ಥಿತಿ ಒಳಗೆ ಯಾವ ದೃಶ್ಯನೂ ಇಲ್ಲ. ಮನಸ್ಸು, ಬುದ್ಧಿ ಎಲ್ಲ ಅದಾವ, ಅಲ್ಲಿ ಇದ್ರ ವೃತ್ತಿ ಇಲ್ಲ, ಎಲ್ಲ ಸ್ತೂಪ್ತ ಅದಾವ. ಮತ್ತೆ ಈ ದೇಹದ, ಇಂದ್ರಿಯದ ಎಲ್ಲ ಅದ, ಎಲ್ಲ ಇದ್ರು ತಾನೇ ಒಬ್ಬ ಅದಾನ. ಮತ್ತೆ ಅಲ್ಲಿ ಏನೋ ವೃತ್ತಿಗಳಿಲ್ಲ ಅಂದಾಗ ಪ್ರಪಂಚನೂ ಇಲ್ಲ. ಎಲ್ಲದಲ್ಲಿ ಪ್ರಪಂಚನೂ ಇಲ್ಲ, ನಾಮರೂಪ ಇಲ್ಲ, ಜಗತ್ತಿಲ್ಲ, ಏನು ಇಲ್ಲ, ಒಬ್ಬನೇ ಅದಾನ, ತಾನೇ ತಾನು. ಈ ಸ್ವರೂಪ ನಿಂದೈತಿ ಅಂತ अकेला जा रहा है बैडमिंटन खेलने के? हाँ ಅಶೋಕ್ ಶರಣ್ ಆ ಸ್ವರೂಪನೇ ನಂದೈತಿ ಅನ್ನುವಂಥದ್ದು ಸ್ಪಷ್ಟತ ನಮಗ ಆಯ್ತಂತಂದ್ರೆ ನಾವು ಗೆದ್ವಿ ಅಂತ ಅರ್ಥ. ಇಲ್ಲಿ ನೋಡ್ರಿ, ಮತ್ತೆ ಸಾಕ್ಷಿ ಒಬ್ಬನ ಅದಾನ ಅಂತ ಹೇಳ್ತಾರ. ಈಗ ಸಾಕ್ಷಿ ಅನ್ನೋದು ಎಲ್ಲಿತನ ಅಂದ್ರೆ ಇವು ಅರಿಸ್ಕೊಳ್ಳುವಂತ ವಸ್ತುಗಳು, ಮತ್ ನಾನು ಇವ್
ಅನ್ನುವಂತ ಈ ಭಾವ ಇರುತ್ತಾನ ಅವ್ ಸಾಕ್ಷಿ ಅಂತ ಹೇಳ್ತಾರ. ಮತ್ತೆ ಅರಿಸ್ಕೊಳ್ಳೋದು ಅರಿದು ಬೇರೆ ಅಲ್ಲ, ಎರಡು ಒಂದ ಅಂತ ಅಂದ್ಮೇಲೆ ಮುಗಿದೋಯ್ತು. ಅರಿಯೋದು ಇಲ್ಲ, ಅರಿಸ್ಕೊಳ್ಳೋದು ಇಲ್ಲ, ಒಬ್ಬನೇ ತಾನೇ ತಾನ, ಎಲ್ಲವೂ ತಾನೇ. ಸೊ ಎಲ್ಲ ಹಂತ ಹಂತವಾಗಿ ನಮ್ಮ ಒಳಗಡೆನೆ ಅನುಭವಕ್ಕೆ ಬರ್ತಕ್ಕಂಥದ್ದು. ನಿರಂತರವಾಗಿ ಸಾಧನೆ ಒಳಗೆ ನಾವು ಕ್ರಮಿಸ್ತಾ ಹೋದೇವ್ ಅಂದ್ರ ಖಂಡಿತ ಇವೆಲ್ಲ ಅನುಭೂತಿಗಳು ನಮ್ಗೆ ಬರ್ತಾವ.